ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ಇದಕ್ಕಿಂತ ಮುಂಚೆ ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ. ಬನ್ನಿ, ಇಲ್ಲಿ ನಾನು ಪಾಲಕ್ ಎಲೆಯನ್ನ ತಗೊಂಡಿದ್ದೀನಿ. ಇದು ಪಾಲಕ್ ಸೊಪ್ಪು, ಬರೀ ಪಾಲಕ್ ಸೊಪ್ಪು ಮಾತ್ರ ಇದೆ. ಇದ್ರ ಜೊತೆ ನೋಡಿ, ಇಲ್ಲಿ ನಾನು ರವೆಯನ್ನ ತಗೊಂತಾ ಇದ್ದೀನಿ. ಒಂದು ಕಪ್ಪುಗೆ ಸ್ವಲ್ಪ ಕಡಿಮೆ ಇದೆ ರವೆ, ಇದನ್ನ ತಗೊಳ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆ ಏನ್ ತಗೋತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಅದ್ರ ಜೊತೆ ಒಂದು ಅರ್ಧ ಕಪ್ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಈ ಕಡಲೆಬೇಳೆನ ನೆನೆಸ್ಕೋಬೇಕು. ನಾನು ಆಲ್ರೆಡಿ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ. ಒಂದು 2 ಅವರ್ ಈ ರೀತಿ ನೆನಾಕೋಬೇಕು. ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ನಾನು ಇದು ಒಂದು 2 ಅವರ್ ನೆನೆಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನೇನ್ ಹಾಕ್ಬೇಕು, ಏನ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ನೋಡಿ. ಬನ್ನಿ ಫ್ರೆಂಡ್ಸ್, ಈ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ಜಾರ್ ತಗೊಂಡಿದ್ದೀನಿ. ಜಾರಿಗೆ ಈ ಕಡಲೆಬೇಳೆ ಎಲ್ಲ ಏನಿದೆ ಎಲ್ಲ ಹಾಕೋಬೇಕು. ಎಲ್ಲ ಹಾಕೊಂಡು ನಾನು ಜಾರಿಗೆ ಇದಕ್ಕೆ ಮತ್ತೆ ಏನೇನ್ ಹಾಕೊಂತೀನಿ ಅಂತ ಕೂಡ ತೋರಿಸ್ತೀನಿ. ಕಡಲೆಬೇಳೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂತಾ ಇದ್ದೀನಿ. ಮತ್ತೆ ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು. ನೀವು ಖಾರ ನೋಡಿ ಬೆರೆಸ್ಕೊಳ್ಳಿ. ಮತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪ ಉಪ್ಪನ್ನ ಹಾಕೊಂತೀನಿ. ಇದು 3 ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಏನ್ ಮಾಡ್ಬೇಕು ಅಂತ. ಬೇಳೆನ ಈ ಮಟ್ಟಕ್ಕೆ ನಾನು ರುಬ್ಕೊಂಡಿದ್ದೀನಿ ನೋಡಿ. ಅಲ್ಲಲ್ಲಿ ಒಂದು ಸ್ವಲ್ಪ ತರಿ ತರಿ ಆಗಿದೆ, ಈ ರೀತಿ ರುಬ್ಕೋಬೇಕು. ಜೀರಿಗೆ ಕೂಡ ತರಿ ತರಿ ಆಗಿದೆ, ಮೆಣಸಿನ್ಕಾಯಿ ಕೂಡ ಅಷ್ಟೇನೆ. ಇದೆಲ್ಲ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲಿಗೆ. ಈಗ ಇದಕ್ಕೆ ರವೆ ಏನಿದೆ ಇದನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ತರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿರೋ ಬೇಳೆಗೆ ರವೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನೋಡಿ ಬರೆಸ್ಕೊಳ್ಳಿ, ಜಾಸ್ತಿ ತೆಳ್ಳಗ್ ಮಾಡ್ಕೋಬೇಡಿ. ಉಪ್ಪು ಅಷ್ಟೇನೆ ನಿಮ್ ಟೇಸ್ಟ್ ಪ್ರಕಾರವಾಗಿರ್ಲಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಪೇಪರ್ ಪೌಡರ್ ಹಾಕೋತಾ ಇದ್ದೀನಿ. ನೀವು ಬೇಳೆ ರುಬ್ಬೇಕಾದ್ರೆ ಕರಿಮೆಣಸು ಕೂಡ ಹಾಕೋಬಹುದು. ಮತ್ತೆ ಅದ್ರ ಜೊತೆ ನಾನು ಒಂದು ಸ್ವಲ್ಪ ಓಂಕಾಳು ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಈ ರೀತಿ ನೀವು ನೀಟಾಗಿ ಉಚ್ಕೊಂಡ್ಬಿಟ್ಟು, ಕುಟ್ಕೋಬೇಡಿ, ಈ ರೀತಿ ನೀಟಾಗಿ ಉಚ್ಕೊಂಡ್ಬಿಟ್ಟು ಈ ಓಂಕಾಳು ಏನಿದೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ನೀಟಾಗಿ ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಬೇಳೆ ರುಬ್ಬುವಾಗ್ಲೇ ಉಪ್ಪು ಹಾಕೊಂಡಿದ್ದೀನಿ, ಹಾಗಾಗಿ ನಾನು ಉಪ್ಪು ಹಾಕ್ತಾ ಇಲ್ಲ. ಇದಕ್ಕೆ ಟೇಸ್ಟ್ ಕರೆಕ್ಟಾಗಿ ಬಂದಿದೆ ಉಪ್ಪು. ಹಾಗಾಗಿ ಇದು ಒಂದ್ ಸ್ವಲ್ಪ ನೀಟಾಗಿ, ಒಂದ್ ಸ್ವಲ್ಪ ರವೆ ಏನಿದೆ ಅದು ಮೆತ್ತಗಾಗ್ಲಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಪಾಲಕ್ ಸೊಪ್ಪೆಲ್ಲ ಏನಿದೆ ನಾನು ತೊಳೆದ್ಬಿಟ್ಟು ನೀಟಾಗಿ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಿಮೀರಿ ಸೊಪ್ಪು ಕೂಡ ತೊಳ್ಕೊಂಡು ತಗೊಂಡಿದ್ದೀನಿ. ಇದು ನೀಟಾಗಿ ನಾನು ಉತ್ತರಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಪಾಲಕ್ ಸೊಪ್ಪೆಲ್ಲ ಏನಿದೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೋಡಿ, ಇಲ್ಲಿ ಒಣಗಿರೋ ಅಂತ ಕರಿಬೇವೇನಿದೆ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ನೀವು ಹಸಿ ಕೂಡ ಹಾಕೋಬಹುದು. ಇದು ಕೂಡ ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಸೇರಿಸಿ ನಾನು ಬೇಳೆ ಮತ್ತೆ ರವೆ ಎಲ್ಲ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ ಫ್ರೆಂಡ್ಸ್, ಎಲ್ಲ ಹಾಕ್ಕೊಂಡು ನಾನು ಫುಲ್ಲು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಮಿಕ್ಸ್ ಆಗಿದೆ. ಈಗ ಇದನ್ನು ತಗೊಂಡ್ಬಿಟ್ಟು ನೀವು ನಿಮ್ಮ ಇಷ್ಟದಂತೆ ನೀವು ಶೇಪ್ ಕೊಡ್ಬೋದು. ನಾನು ಇಲ್ಲಿ ಚಪ್ಪಟ್ಟಿಗೆ ಶೇಪ್ ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಬೇಕಾದರೆ ಉಂಡೆ ಕೂಡ ಮಾಡಿ ಹಾಕ್ಕೋಬೋದು, ಆದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ನಾನು ಮೊದಲೇ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಬಾಣಲಿಯಲ್ಲಿ. ಬಿಸಿ ಹಾಕ್ಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ. ಈ ರೆಸಿಪಿ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಇದೆಲ್ಲ ನೀಟಾಗಿ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಇದೆಲ್ಲ ಪಲ್ಟಾಯಿಸಿ ನಾನು ಬೇಯಿಸ್ಕೊತಾ ಇದ್ದೀನಿ.
ಎಣ್ಣೆಯಲ್ಲಿ ಈ ರೀತಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕೆಂಪಳ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗ್ಬೇಕು. ಯಾವತ್ತು ಕಲರ್ ಚೇಂಜ್ ಆಗ್ತಾ ಇದೆ. ಇದೆಲ್ಲ ನಾನು ತಕ್ಕೊಂಡು ನಿಮ್ಗೆ ತೋರಿಸ್ತೀನಿ. ಎಣ್ಣೆಯಲ್ಲಿ ನಾನು ಇನ್ನೊಂದು ಟ್ರಿಪ್ ಬೇಯಕ್ಕೆ ಹಾಕಿರ್ತೀನಿ. ಮತ್ತೆ ಬೇಯಿಸಿರುವಂತಹ ವಡೆ ಇಲ್ಲಿದೆ ನೋಡಿ, ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ವಡ ಬಂದಿದೆ, ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂತೀನಿ, ತುಂಬಾನೇ ಟೇಸ್ಟ್ ಇರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.